ಎಲ್ಲ ಸ್ಪರ್ಧಾರ್ಥಿಗಳಿಗೂ ಪ್ರಚಲಿತ ಘಟನೆಗಳ ತರಗತಿಗೆ ಸ್ವಾಗತವನ್ನು ಬಯಸುತ್ತಾ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಮೊದಲನೇ ಪ್ರಶ್ನೆ ನೋಡೋದಾದರೆ, ಡಿಸೆಂಬರ್ 31, 2025ರಂದು ಭಾರತವು ಒಡಿಶಾ ಕರಾವಳಿಯಲ್ಲಿ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಯಾವ ಕ್ಷಿಪಣಿ ವ್ಯವಸ್ಥೆಯ ಸಾಲ್ವೋ ಉಡಾವಣೆಯನ್ನು ಯಶಸ್ವಿಯಾಗಿ ನಡೆಸಿತು? ಇಲ್ಲಿ ನೋಡಿ, ಆಪ್ಷನ್ ಎ ಅಗ್ನಿವೀ, ಆಪ್ಷನ್ ಬಿ ಪ್ರಳಯ, ಆಪ್ಷನ್ ಸಿ ಬ್ರಹ್ಮೋಸ್ 2, ಆಪ್ಷನ್ ಡಿ ಶೌರ್ಯ. ಇಲ್ಲಿ ನೋಡಿ ಸ್ನೇಹಿತರೆ, ಆಪ್ಷನ್ ಬಿ ಪ್ರಳಯ ಏನೈತಲ್ಲ, ಈ ಪ್ರಳಯ ಕ್ಷಿಪಣಿಯನ್ನು ಏನಪ್ಪ ಅಂದ್ರೆ DRDO ಅವರು ಒಡಿಶಾದ ಕರಾವಳಿಯ ಬಾಲ್ಶೂರ್ನಲ್ಲಿ ಈ ಪ್ರಳಯ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಉಡಾವಣೆ ನಡೆಸಿದರು. ಇದು ಇಂಪಾರ್ಟೆಂಟ್ ಸ್ನೇಹಿತರೆ, ನೋಡಿ. ಮತ್ತು ಎರಡನೇ ಪ್ರಶ್ನೆ ನೋಡೋದಾದರೆ, ಡಿಸೆಂಬರ್ 2025 ಅಂತ್ಯದಲ್ಲಿ ಬಿಡುಗಡೆಯಾದ ಸರ್ಕಾರದ ವರ್ಷಾಂತ್ಯದ ಆರ್ಥಿಕ ವಿಮರ್ಶೆಯ ಪ್ರಕಾರ ಭಾರತವು ಯಾವ ದೇಶವನ್ನು ಹಿಂದಿಕ್ಕಿ ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆಯಾಗಿದೆ? ಇದು ಎಲ್ಲ ಪರೀಕ್ಷೆಗಳಿಗೆ ಅತಿ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ, ಯಾಕಂದರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ನು. ಇಲ್ಲಿ ನೋಡಿ, ಆಪ್ಷನ್ ಎ ಏನಿದೆ UK, ಯುನೈಟೆಡ್ ಕಿಂಗ್ಡಮ್ಮು, ಆಪ್ಷನ್ ಬಿ ಜರ್ಮನಿ, ಆಪ್ಷನ್ ಸಿ ಜಪಾನು, ಆಪ್ಷನ್ ಡಿ ಫ್ರಾನ್ಸು. ಇಲ್ಲಿ ನೋಡಿ ಸ್ನೇಹಿತರೆ, ಭಾರತವು ಈ ಜಪಾನ್ ದೇಶದ ಆರ್ಥಿಕತೆಯನ್ನು ಹಿಂದಿಕ್ಕಿ ಭಾರತವು 4ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಸ್ನೇಹಿತರೆ. ಇದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ, ಭಾರತವು 4ನೇ ಅತಿ ದೊಡ್ಡ ಆರ್ಥಿಕತೆಯಾಗಿದೆ. ಮತ್ತು USA, ಚೀನಾ, ಜರ್ಮನಿ ಏನಪ್ಪ ಅಂದ್ರೆ ಭಾರತಕ್ಕಿಂತ ಮುಂದೆ ಇದ್ದಾವೆ. ಅಂದರೆ ಸ್ನೇಹಿತರೆ, ಈ ಅತಿ ದೊಡ್ಡ ಆರ್ಥಿಕತೆಯನ್ನು ಹೊಂದಿರತಕ್ಕಂಥ ಮೊದಲ ರಾಷ್ಟ್ರ ಯಾವುದಪ್ಪ ಅಂದರೆ USA, ನಂತರ ಚೀನಾ, ನಂತರ ಜರ್ಮನಿ, ಆಮೇಲೆ ಭಾರತ ಆಗಿದೆ. 2025 ವರ್ಷಾಂತದ ವರದಿಯ ಪ್ರಕಾರ ಒಟ್ಟು ಸ್ಥಾಪಿತ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದಲ್ಲಿ ಭಾರತದ ಜಾಗತಿಕ ಸ್ಥಾನ ಎಷ್ಟು? ಇಲ್ಲಿ ನೋಡಿ, ರಿನ್ಯೂವೇಬಲ್ ಎನರ್ಜಿ ಕೆಪಾಸಿಟಿ ಏನೈತಲ್ಲ, ಇದರಲ್ಲಿ ಭಾರತದ ಜಾಗತಿಕ ಸ್ಥಾನ ಎಷ್ಟು ಅಂತ ಕೇಳಲಾಗಿದೆ. ಇಲ್ಲಿ ಆಪ್ಷನ್ ಎ 2ನೇ ಸ್ಥಾನ, ಆಪ್ಷನ್ ಬಿ 3ನೇ ಸ್ಥಾನ, ಆಪ್ಷನ್ ಸಿ 4ನೇ ಸ್ಥಾನ, ಆಪ್ಷನ್ ಡಿ 5ನೇ ಸ್ಥಾನ. ಇಲ್ಲಿ ನೋಡಿ ಸ್ನೇಹಿತರೆ, ಆಪ್ಷನ್ ಸಿ ಭಾರತದ ಸ್ಥಾನ ಇದರಲ್ಲಿಯೂ 4ನೇ ಸ್ಥಾನ. ಇಲ್ಲಿ ನೋಡಿ, ಈಸಿಯಾಗಿ ನೆನಪಿನಲ್ಲಿ ಇಟ್ಕೊಳ್ಳೋದು, 4ನೇ ಅತಿ ದೊಡ್ಡ ಆರ್ಥಿಕತೆ ಹಾಗೂ ಇಲ್ಲಿ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದಲ್ಲಿ ಭಾರತವು 4ನೇ ಸ್ಥಾನವನ್ನು ಹೊಂದಿದೆ. ಈ ಭಾರತದ ಸಾಮರ್ಥ್ಯ ಎಷ್ಟದಪ್ಪ ಅಂದ್ರೆ 253.96 ಗಿಗಾವ್ಯಾಟ್ ಏನಪ್ಪ ಅಂದ್ರೆ ಭಾರತ ಸಾಮರ್ಥ್ಯ ಹೊಂದಿದೆ, ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದಲ್ಲಿ ಭಾರತ. 4ನೇ ಪ್ರಶ್ನೆ ನೋಡೋದಾದರೆ, ಕೃಷಿ ನೀರು ನಿರ್ವಹಣಾ ವರದಿಗಳಲ್ಲಿ ಹೈಲೈಟ್ ಮಾಡಲಾದ ಪರ್ಯಾಯ ತೇವಗೊಳಿಸುವಿಕೆ ಮತ್ತು ಒಣಗಿಸುವಿಕೆ ಅಂದರೆ ಅಲ್ಟರ್ನೇಟಿವ್ ವೆಟ್ಟಿಂಗ್ ಆ್ಯಂಡ್ ಡ್ರೈಯಿಂಗ್ AWD ಎಂಬ ಪದವು ಪ್ರಾಥಮಿಕವಾಗಿ ಯಾವ ಬೆಳೆಗೆ ಸಂಬಂಧಿಸಿದೆ? ಆಪ್ಷನ್ ಎ ಗೋಧಿ, ಆಪ್ಷನ್ ಬಿ ಹತ್ತಿ, ಆಪ್ಷನ್ ಸಿ ಅಕ್ಕಿ, ಆಪ್ಷನ್ ಡಿ ಕಬ್ಬು. ಇಲ್ಲಿ ನೋಡಿ ಸ್ನೇಹಿತರೆ, ಕೃಷಿ ನೀರು ನಿರ್ವಹಣಾ ವರದಿಗಳಲ್ಲಿ ಏನಪ್ಪ ಅಂದ್ರೆ ಪರ್ಯಾಯ ತೇವಗೊಳಿಸುವಿಕೆ ಮತ್ತು ಒಣಗಿಸುವಿಕೆ ಅಲ್ಟರ್ನೇಟಿವ್ ವೆಟ್ಟಿಂಗ್ ಆ್ಯಂಡ್ ಡ್ರೈಯಿಂಗ್ ಎಂಬ ಪದ ಏನಪ್ಪ ಅಂದ್ರೆ ಪ್ರಾಥಮಿಕವಾಗಿ ಯಾವ ಬೆಳೆಗೆ ಸಂಬಂಧಿಸಿದೆ ಅಂತೇಳಿ ಕೇಳಲಾಗಿದೆ. ಇಲ್ಲಿ ನೋಡಿ ಸ್ನೇಹಿತರೆ, ಭತ್ತಕ್ಕೆ ಸಂಬಂಧಪಟ್ಟಿದೆ. ಭತ್ತ ಅಂದರೆ ಇಲ್ಲಿ ಏನಪ್ಪ ಅಂದ್ರೆ ಅಕ್ಕಿ. ಈ ತಂತ್ರ ಏನಪ್ಪ ಅಂದ್ರೆ ಭತ್ತದ ಕೃಷಿಯಲ್ಲಿ ನೀರಿನ ಬಳಕೆ ಮತ್ತು ಮಿಥೇನ್ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ. ತಿಳಿತಾ ಸ್ನೇಹಿತರೆ, ಈ ಯಾವ ಉದ್ದೇಶ ಇಟ್ಕೊಂಡಿದೆ ಅಂದರೆ ನೀರಿನ ಬಳಕೆ ಕಡಿಮೆ ಮಾಡುವುದು ಮತ್ತು ಮಿಥೇನ್ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಈ ಒಂದು ಹೊಂದಿದೆ. ಐದನೇ ಪ್ರಶ್ನೆ, ಡಿಸೆಂಬರ್ 2025ರಲ್ಲಿ ಯಾವ ಭಾರತೀಯ ರಾಜ್ಯವು ಅತಿ ಹೆಚ್ಚು ಹುಲಿಗಳ ಸಾವನ್ನು ವರದಿ ಮಾಡಿದೆ? ಇದು ರಾಷ್ಟ್ರೀಯ ಹುಲಿಗಳ ಮರಣದಲ್ಲಿ 30% ಹೆಚ್ಚಳಕ್ಕೆ ಕಾರಣವಾಗಿದೆ. ಅಂದರೆ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಹುಲಿಗಳು ಸಾವನ್ನಪ್ಪಿವೆ? ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಉತ್ತರಾಖಂಡ್, ಆಪ್ಷನ್ ಸಿ ಮಧ್ಯಪ್ರದೇಶ್, ಆಪ್ಷನ್ ಡಿ ಕರ್ನಾಟಕ.
ಇಲ್ಲಿ ನೋಡಿ ಸ್ನೇಹಿತರೆ, ಆಪ್ಷನ್ ಸಿ ಮಧ್ಯಪ್ರದೇಶದಲ್ಲಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ಹುಲಿಗಳ ಸಾವನ್ನು ಆಗಿದೆ. ಈ ಮಧ್ಯಪ್ರದೇಶದ ನಂತರ ನೋಡೋದಾದರೆ ನಾವು ಮಹಾರಾಷ್ಟ್ರ, ಆಮೇಲೆ ಉತ್ತರಾಖಂಡ ರಾಜ್ಯಗಳು ಏನಪ್ಪ ಅಂದ್ರೆ ಇದ್ದಾವೆ ಇದರಲ್ಲಿ ಹುಲಿಗಳ ಮರಣದಲ್ಲಿ. ನಾವು 6ನೇ ಪ್ರಶ್ನೆ ನೋಡೋದಾದರೆ, ರಾಜಸ್ಥಾನ ಇತ್ತೀಚೆಗೆ ಈ ಕೆಳಗಿನ ಯಾವುದರ 100% ಡಿಜಿಟಲೀಕರಣವನ್ನು ಸಾಧಿಸಿದ ಮೊದಲ ಭಾರತೀಯ ರಾಜ್ಯವಾಯಿತು ಎನ್ನೋ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದರಲ್ಲಿ ಆಪ್ಷನ್ ಎ ಏನಪ್ಪ ಅಂದ್ರೆ ಭೂ ದಾಖಲೆಗಳು, ಆಪ್ಷನ್ ಬಿ ಮತದಾರರ ಪಟ್ಟಿಗಳು, ಆಪ್ಷನ್ ಸಿ ಆಸ್ತಿ ತೆರಿಗೆ ಸಂಗ್ರಹ, ಆಪ್ಷನ್ ಡಿ ಚಾಲನಾ ಪರವಾನಗಿಗಳು. ಇಲ್ಲಿ ನೋಡಿ ಸ್ನೇಹಿತರೆ, ಆಪ್ಷನ್ ಬಿ ಮತದಾರರ ಪಟ್ಟಿಗಳು ಏನಪ್ಪ ಅಂದ್ರೆ ಇತ್ತೀಚೆಗೆ ಏನಪ್ಪ ಅಂದ್ರೆ ವಿಶೇಷ ತೀವ್ರ ಪರಿಷ್ಕರಣೆ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಏನು 2026 ಅಡಿಯಲ್ಲಿ ಏನಪ್ಪ ಅಂದ್ರೆ ಏನು ಮತದಾರ ಪಟ್ಟಿಗಳ ಪರಿಷ್ಕರಣೆ ಏನಾಗಿದೆಯಲ್ಲ, ಇದು ಏನಪ್ಪ ಅಂದ್ರೆ 100% ಡಿಜಿಟಲೀಕರಣವನ್ನು ಸಾಧಿಸಿದ ಮೊದಲ ಭಾರತೀಯ ರಾಜ್ಯ ಯಾವುದಪ್ಪ ಅಂದ್ರೆ ರಾಜಸ್ಥಾನ್. ಇದು ಏನಪ್ಪ ಅಂದ್ರೆ 100% ಡಿಜಿಟಲೀಕರಣವನ್ನು ಮತದಾರ ಪಟ್ಟಿಗಳ ಪರಿಷ್ಕರಣೆಯಲ್ಲಿ ಸಾಧಿಸಿದೆ ಅಂತ ಕೇಳಿದ್ದ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಇದು ಸಹಿತ ಏನಪ್ಪ ಅಂದ್ರೆ ಮುಂಬರುವ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಿರ್ತಕ್ಕಂಥ ಪ್ರಶ್ನೆಯಾಗಿದೆ ಸ್ನೇಹಿತರೆ, ಕೇಳ್ಬೋದು ಸ್ನೇಹಿತರೆ. ಯಾಕಂದರೆ ಇತ್ತೀಚೆಗೆ SIR ಏನಪ್ಪ ಅಂದ್ರೆ ಭಾಳ ಸುದ್ದಿ ಮಾಡ್ತಾಯಿದೆ. ಅದರ ಮೇಲಿನ ವಿಷಯಗಳನ್ನು ನೀವು ಚೆನ್ನಾಗಿ ತಿಳ್ಕೋಬೇಕು. ಇನ್ನೂ ಅದರ ಮೇಲೆ ಸಿಗ್ತಕ್ಕಂಥ ಹೆಚ್ಚಿನ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಧನ್ಯವಾದಗಳು. ಈ ನಮ್ಮ ತರಗತಿ ಇಷ್ಟವಾದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಮುಂದಿನ ತರಗತಿಯಲ್ಲಿ ಸಿಗೋಣ. ಧನ್ಯವಾದಗಳು.